Welcome back, students. Today we will discussing with hexadecimal number in the example of position number system. ವಿದ್ಯಾರ್ಥಿಗಳೇ, in the previous class we will discuss with decimal number system, binary number system, and then octal number system. What are the weights, what are the digits in those system numbers? Today we will discussing with hexadecimal number system. In the previous class decimal number system weights are 10 to the power of 0, 10 to the power of 1, 10 to the power of 2, etc. In the integer part, another one is in the decimal fraction part is 10 to the power of minus 1, 10 to the power of minus 2, etc. Binary number system weights are 2 to the power of 0, 2 to the power of 1, 2 to the power of 3, etc. in the integer part. In the fractional part of binary number system, 2 to the power of minus 1, 2 to the power of minus 2, etc. Octal number system weights are 8 to the power of 0, 8 to the power of 1, 8 to the power of 2, etc. In the integer part, fraction part weights are 8 to the power of minus 1, 8 to the power of minus 2, etc. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮ್ನ ವೇಟ್ಸನ್ನು ಹೇಳಿದ್ದೇವೆ. 8 to the power of 0 ಇಂಟೀಜರ್ ಪಾರ್ಟಲ್ಲಿದೆ, 8 to the power of 1, 8 to the power of 3 ಈ ಥರ ಇರುತ್ತೆ. ಫ್ರ್ಯಾಕ್ಷನಲ್ ಪಾರ್ಟಲ್ಲಿ 10 to the power of ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ 10 to the power of 0, 10 to the power of 1, 10 to the power of 2 ಈ ರೀತಿ ಇರುತ್ತೆ ಇಂಟೀಜರ್ ಪಾರ್ಟಲ್ಲಿ. ಫ್ರ್ಯಾಕ್ಷನ್ ಪಾರ್ಟಲ್ಲಿ 10 to the power of minus 1, 10 to the power of minus 2 ಈ ರೀತಿ ಇರುತ್ತೆ ವಿದ್ಯಾರ್ಥಿಗಳೇ. ಈಗ ಮೂರು ನಂಬರ್ ಸಿಸ್ಟಮನ್ನು ತಮಗೆ ಹೇಳಿಕೊಳ್ಳಲಾಗಿದೆ. In the previous class we will discuss with three number systems are decimal number system, binary number system, and then octal number system. Today we will discussing with hexadecimal number system. It is a position number system, also called as base 16. ವಿದ್ಯಾರ್ಥಿಗಳೇ, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಎನ್ನುವುದು ಒಂದು ಪೊಸಿಷನ್ ನಂಬರ್ ಸಿಸ್ಟಮ್ಗೆ ಉದಾಹರಣೆಯಾಗಿದೆ. ಆ ನಂಬರ್ ಸಿಸ್ಟಮನ್ನು ಇನ್ನೊಂದು ರೀತಿಯಾಗಿ ನಾವು ಬೇಸ್ 16 ಸಿಸ್ಟಮ್ ಎಂದು ತಮಗೆ ಪರಿಚಯ ಮಾಡಿಕೊಡ್ತಿದ್ದೇವೆ. ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಆಸ್ 16 digits ಆರ್ ಸಿಂಬಲ್ಸ್ represented by 0 to 9 and then alphabets A to F. ವಿದ್ಯಾರ್ಥಿಗಳೇ, ನಮಗೆ ಗಣಿತ ವಿಭಾಗದಲ್ಲಿ ಎಕ್ಸಾಗಾನ್ ಅಂತ ಒಂದು ಚಿತ್ರದ ವಿವರಣೆ ನಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ಅದು ಈ ರೀತಿ ಇದೆ. ಇಲ್ಲಿ ಎಕ್ಸಾಗಾನ್ ಅಂತ ಒಂದು ಚಿತ್ರ ನಮಗೆ ಹೇಳ್ಕೊಡ್ತಿದ್ದೇನೆ. ಈ ಎಕ್ಸಾಗಾನಲ್ಲಿ ನಮಗೆ ಸೈಡ್ಸ್ ಎಷ್ಟಿದೆ, ತಮಗೆ 6 ಸೈಡ್ಸನ್ನು ಅಥವಾ 6 ಭಾವಗಳನ್ನು ನಾವು ಕಾಣ್ತಿದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಎಕ್ಸಾಗಾನ್ ಅಂತ ಹೇಳಿದೆ. ಇಲ್ಲಿ ಹೀಗೆ ಎಕ್ಸಾ ಅಂತ ಹೇಳಿದರೆ ನಾವು ಏನು ಮಾಡಬೇಕು, ಇಲ್ಲಿ 6 ಅಕ್ಷರಗಳನ್ನು ನಾನು ಇಲ್ಲಿ ಬಳಕೆ ಮಾಡ್ತಿದ್ದೇನೆ. ಹಾಗಾಗಿ ನಾನು ಎಕ್ಸಾ ಅಂತ ಪದವನ್ನು ನಾನು ತಮಗೆ ಪರಿಚಯ ಮಾಡಿಕೊಡ್ತೇನೆ ವಿದ್ಯಾರ್ಥಿಗಳೇ. ಎಕ್ಸಾ ಮೀನ್ಸ್ 6 sides ಇನ್ ದಿಸ್ ಫಿಗರ್. ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸಾ ಅಂದರೆ 6 sides ಅಂತ ನಾನು ಹೇಳಿದ್ದೇನೆ. ಆ ರೀತಿ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ 6 ಆಲ್ಫಾಬೆಟ್ಸನ್ನು ನಾನು ಕೊಡ್ತಿದ್ದೇನೆ. A, B, C, D, E, F. These are the 6 digits in the hexadecimal number system. After 9 ಅಂತ ಅಂಕಿ ಆದಮೇಲೆ ನಾವು ಈ ಡಿಜಿಟ್ಸ್ಗಳನ್ನ ಬಳಸ್ಕೊಳ್ತೇವೆ. ಅವು ಆಲ್ಫಾಬೆಟ್ಸಲ್ಲಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಎಕ್ಸಾಗಾನ್ ಅಂತ ಹೇಳಿದೆ ನಾನು. ಎಕ್ಸಾ ಅಂದರೆ 6 sides ಅಂತ ನಾವು ಹೇಳಿದ್ದೇನೆ. ಆ ರೀತಿಯಾಗಿ 6 ಅಂತ ಹೇಳಿದರೆ ನಾನು ಇಲ್ಲಿ 6 ಅಂಕಿಗಳನ್ನು ಬದಲಾಗಿ ನಾವೇನು ಮಾಡಿದ್ದೇವೆ, ಅಕ್ಷರ ರೂಪದಲ್ಲಿ ಡಿಜಿಟ್ಸ್ ರೂಪದಲ್ಲಿ ಬರ್ಕೊಂಡಿದ್ದೇನೆ. ಅವುಗಳನ್ನ ಅಕ್ಷರ ರೂಪದಲ್ಲಿ ಹೇಳಿದ್ದೇವೆ. ಇಲ್ಲಿ 0 to 9 ಅಂತ ಹೇಳಿದರೆ ತಮಗೆ ಬಂದಿರೋಂಥ ಡಿಜಿಟ್ಸ್ ಅಥವಾ ಸಿಂಬಾಲ್ಸ್ ಯಾವುದರಲ್ಲಿದೆ,
ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿದೆ ವಿದ್ಯಾರ್ಥಿಗಳೇ, ಅದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿರೋಂಥ ನಮಗೆ ಡಿಜಿಟ್ಸ್ ಯಾವುವು ಅಥವಾ ಸಿಂಬಾಲ್ಸ್ ಯಾವುವು? 0 to 9, 0 ಇಂದ 9 ತನಕ ಅಂಕಿಗಳನ್ನು ನೀವು ಅಲ್ಲಿ ಆ ಡಿಜಿಟ್ಸನ್ನು ಕಾಣ್ತೀರಿ ವಿದ್ಯಾರ್ಥಿಗಳೇ. ಆಫ್ಟರ್ 9 ನಿಮಗೆ ಯಾವ ರೀತಿಯಾಗಿದೆ ಅಂತ ಹೇಳಿದರೆ, ನಾನು A ಈಸ್ ಈಕ್ವಲ್ ಟು 10, B ಈಸ್ ಈಕ್ವಲ್ ಟು 11, C ಈಸ್ ಈಕ್ವಲ್ ಟು 12, D ಈಸ್ ಈಕ್ವಲ್ ಟು 13, ನೆಕ್ಸ್ಟ್ E ಈಸ್ ಈಕ್ವಲ್ ಟು 14, F ಈಸ್ ಈಕ್ವಲ್ ಟು 15. ವಿದ್ಯಾರ್ಥಿಗಳೇ, ನಮಗೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಎಷ್ಟು ಡಿಜಿಟ್ಸನ್ನು ಕಾಣ್ಬೋದು? ನೀವು 16 ಡಿಜಿಟ್ಸನ್ನು ಕಾಣ್ಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾವು ಹೆಕ್ಸಾಡೆಸಿಮಲ್ ಅಂತ ಹೇಳುವಾಗ ಏನಾಗ್ತಂದ್ರೆ, ನಾನು ಎಕ್ಸಾ ಅಂತ ಹೇಳಿದರೆ 6 ಸೈಡ್ಸ್ ಹೊಂದಿರೋಂಥ ಒಂದು ಫಿಗರ್ನ ನಾನು ನಿಮಗೆ ತೋರಿಸ್ಕೊಟ್ಟೆ. ಇಲ್ಲಿ ನಾನು 6 ಡಿಜಿಟ್ಸನ್ನು ಆ ರೀತಿಯಾಗಿ ಬಳಕೊಳ್ತಾನೆ. ಆ ಪದ ಯಾಕೆ ಬಳಸಿರೋ ಅನ್ನೋಕ್ಕೊಂದು ಎಕ್ಸಾಂಪಲ್ ತಮಗೆ ಗೊತ್ತಾಗಬೇಕು ವಿದ್ಯಾರ್ಥಿಗಳಿಗೆ. A to F ಡೆಸಿಮಲ್ ಅಂತ ಹೇಳಿದರೆ ತಮಗೆ ಪರಿಚಯ ಮಾಡಿಕೊಟ್ಟ ರೀತಿಯಾಗಿ ಇಲ್ಲಿ 0 to 9 ಅಂತ ಏನು ಅಂಕಿಗಳಿದ್ದಾವೆ ಅಲ್ಲಿ ನೀವು ಡಿಜಿಟ್ಸನ್ನು ಕಾಣ್ತಿದ್ದೀರಿ ವಿದ್ಯಾರ್ಥಿಗಳೇ. 0 to 9 ಇದ್ದ ಡೆಸಿಮಲ್ ಡಿಜಿಟ್ಸ್. ನೆಕ್ಸ್ಟ್ ಇಲ್ಲಿ ನೀವು 0 ಇಂದ ಅಪ್ ಟು F ಮೀನ್ಸ್ 15 ಡಿಜಿಟ್ಸ್ ಇನ್ಕ್ಲೂಡಿಂಗ್ 0. ನೀವು F ತನಕ ಬಳಕೆ ಮಾಡೋಂಥದ್ದನ್ನು ನಾವು ಎಷ್ಟು ಡಿಜಿಟ್ಸ್ ಅಂತ ಕರಿತೇವೆ? 16 ಡಿಜಿಟ್ಸ್ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳಲ್ಲಿ. 16 ಡಿಜಿಟ್ಸ್ಗಳನ್ನ ಹೊಂದಿರುತ್ತೆ ಯಾವುದು? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಅಂದರೆ ನೀವು 0 ಇಂದ 9 ತನಕ ಬಳಸಿದ ನಂತರ ಏನು ಮಾಡಬೇಕು? A ಈಸ್ ಈಕ್ವಲ್ ಟು 10 ಅಂತ ನೀವು ಸಾಲ್ವ್ ಮಾಡೋಂಥ ಪ್ರಾಬ್ಲಮಲ್ಲಿ ಅಕ್ಷರದ ಬದಲಾಗಿ ನೀವು ಏನು ಮಾಡಬೇಕು? 10 ಅಂತ ನೀವು ಬರ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ ಅಲ್ಲಿ. ನೆಕ್ಸ್ಟ್ A ಈಸ್ ಈಕ್ವಲ್ ಟು 10 ಅಂತಿದೆ, B ಈಸ್ ಈಕ್ವಲ್ ಟು 11 ಅಂತಿದೆ, C ಈಸ್ ಈಕ್ವಲ್ ಟು 12 ಅಂತಿದೆ, D ಈಸ್ ಈಕ್ವಲ್ ಟು 13, E ಈಸ್ ಈಕ್ವಲ್ ಟು 14, F ಈಸ್ ಈಕ್ವಲ್ ಟು 15. ಹೀಗೆ ನೀವು ಡಿಜಿಟ್ಸ್ಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್ ಎ ಪೊಸಿಷನ್ ನಂಬರ್ ಸಿಸ್ಟಮ್, ಈಸ್ ಆಲ್ಸೋ ಕಾಲ್ಡ್ ಆಸ್ ಬೇಸ್ 16 ಸಿಸ್ಟಮ್. ಇಲ್ಲಿ ಹಾಗಾದರೆ ಎಷ್ಟು ಡಿಜಿಟ್ಸನ್ನು ಹೊಂದಿದೆ? 16 ಡಿಜಿಟ್ಸನ್ನು ಹೊಂದಿದೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಬೇಸ್ ಆರ್ ರ್ಯಾಡಿಕ್ಸ್ ಆಫ್ ಸಿಸ್ಟಮ್ ಈಸ್ 16. ಅದರ ಬೇಸನ್ನು ನೀವು ಹೇಗೆ ಬರೀಬೇಕು ವಿದ್ಯಾರ್ಥಿಗಳೇ? 16 ಅಂತ ಬರೀಬೇಕು. ನಾನು ಮುಂದೆ ಎಕ್ಸಾಂಪಲ್ ಅಥವಾ ಇಲ್ಲಿ ತೋರಿಸ್ಕೊಟ್ಟಿದ್ದೇನೆ, ತಮಗೆ ಇಲ್ಲಿ ಗೊತ್ತಾಗ್ತಿದೆ. ಬೇಸ್ 16. ಎನ್ ಎಕ್ಸಾಂಪಲ್ ಆಫ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಎನ್ ಎಕ್ಸಾಂಪಲ್ ಆಫ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್, ವಿದ್ಯಾರ್ಥಿಗಳೇ ನಾವಿಲ್ಲಿ ಹೆಕ್ಸಾಡೆಸಿಮಲ್ ನಂಬರ್ನ ತಿಳ್ಕೊಳ್ತಿದ್ದೇವೆ. ಹಾಗಾಗಿ ಇಲ್ಲಿ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್ 0 ಇದ್ದ ಡಿಜಿಟ್, 7 ಇದ್ದ ಡಿಜಿಟ್, A ಇದ್ದ ಡಿಜಿಟ್. ಇಲ್ಲಿ A ಇಂದ ತಮಗೆ F ತನಕ ಬಂದಿರೋ ಡಿಜಿಟ್ಗಳನ್ನು ಈಸಿಯಾಗಿ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಏನಂತೇಳಿ? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ನೀವು ರೆಪ್ರೆಸೆಂಟ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಇಲ್ಲಿ 0 ಇದೆ, 7 ಇದೆ ಮತ್ತು A ಮೀನ್ಸ್ 10 ಇದೆ ನಮಗೆ ವಿದ್ಯಾರ್ಥಿಗಳೇ. ಅಂದರೆ A ಅಂತ ಡಿಜಿಟ್ ಬಂತು ಅಂತ ಹೇಳಿದರೆ ನಾವು ಈಸಿಯಾಗಿ ಏನು ಮಾಡ್ಬೋದು? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ನೀವು ರೆಪ್ರೆಸೆಂಟ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ಈ ಥರ ಬರೀತಿದ್ದೇವೆ. ದಿಸ್ ಇಸ್ ದ ಇಂಟೀಜರ್ ಪಾರ್ಟ್, ದಿಸ್ ಒನ್ ಇಸ್ ದ ಫ್ರ್ಯಾಕ್ಷನ್ ಪಾರ್ಟ್. ಇಲ್ಲಿ ಫ್ರ್ಯಾಕ್ಷನ್ ಪಾರ್ಟಲ್ಲಿ 3B ಇದೆ. ನೆಕ್ಸ್ಟ್ ಇಂಟೀಜರ್ ಪಾರ್ಟಲ್ಲಿ 0, 7, A ಅಂತ ಇದೆ ವಿದ್ಯಾರ್ಥಿಗಳೇ. ನಾವು ಬೇಸ್ 16 ಈಗ ಈ ರೀತಿಯಾಗಿ ನೀವು ಬರೀಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ನ ವೆಯ್ಟ್ಸ್ ಯಾವ ಥರ ಇದೆ? ಇಲ್ಲಿ A ಅಂತ ಹೇಳಿ ಬರೆದಿದ್ದೇವೆ, ಎನ ಯೂನಿಟ್ಸ್ ಅಂತ ಕರೆದಿದ್ದೇವೆ. ಈ ಬಿಡಿ ಸ್ಥಾನದಲ್ಲಿದೆ A ಅನ್ನೋದನ್ನು ನಿಮಗೆ ಬರೆದಿದ್ದೀರಿ. A ನೆಕ್ಸ್ಟ್ ಯೂನಿಟ್ಸಲ್ಲಿದೆ, 7 ಇದ್ದ ಟೆನ್ಸ್, 0 ಇದ್ದ ಹಂಡ್ರೆಡ್ಸ್. ವಿದ್ಯಾರ್ಥಿಗಳೇ ವೆಯ್ಟ್ಸನ್ನು ಬರೆದಿದ್ದಾವೆ. 16 to the power of 0, 16 to the power of 1, 16 to the power of 2. ಇಲ್ಲಿ ನಂಬರ್ ಆಫ್ ಡಿಜಿಟ್ಸನ್ನು ಹೇಗೆ ಬರೆದಿದ್ದೀರಿ ಅದೇ ರೀತಿಯಾಗಿ ನೀವು ವೇಟ್ಸನ್ನು ಬರಬೇಕಾಗುತ್ತೆ. ನೆಕ್ಸ್ಟ್ ದಿಸ್ ಇಸ್ ದ ಇಂಟೀಜರ್ ಪಾರ್ಟ್, ದಿಸ್ ಒನ್ ಇಸ್ ದ ಇಂಟೀಜರ್ ಪಾರ್ಟ್, ದಿಸ್ ಒನ್ ಇಸ್ ದ ಫ್ರಾಕ್ಷನ್ ಪಾರ್ಟ್. ಡೆಸಿಮಲ್ ಪಾಯಿಂಟ್ ಇಲ್ಲಿ 3 ಇದೆ ಡಿಜಿಟ್ಟು. ಇಲ್ಲಿ 16 to the power of -1, B ಇದೆ 16 to the power of -2. ಹೀಗೆ ನೀವು ಫ್ರಾಕ್ಷನ್ ಪಾರ್ಟ್ ಮತ್ತು ಇಂಟೀಜರ್ ಪಾರ್ಟಿಗೆ ನೀವು ಈ ರೀತಿ ವೇಟ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಎಲ್ಲ ನಂಬರ್ ಸಿಸ್ಟಮಲ್ಲೂ ತಮಗೆ ಪರಿಚಯ ಮಾಡಿಕೊಟ್ಟಿದ್ದಾವೆ. ಹೀಗೆ ಇಲ್ಲಿ ಲಾಸ್ಟ್ ಒನ್ ಡಿಜಿಟ್ ಆಫ್ ದಿ ಇನ್ ಫ್ರಾಕ್ಷನಲ್ ಪಾರ್ಟ್ ಆಫ್ ದಿ ಎಕ್ಸಾಂಪಲ್ ಈಸ್ LSD. In the integer part, the least example is
MSD. Highest value of the integer part is MSD. This is example of hexadecimal number system. The example of hexadecimal number system is DAD. ಎಕ್ಸಾಂಪಲ್ ವಿದ್ಯಾರ್ಥಿಗಳೇ, ನಾವು ಬರೆದಿರೋಂಥ ಡಿಜಿಟ್ ಏನಾಗಿದೆ, ನಮ್ಮ ಎಕ್ಸಾಡೆಸಿಮಲ್ ಡಿಜಿಟ್ಸ್ ಆಗಿದೆ. ಹಾಗಾಗಿ ನಾವು ಡಿಯನ್ನು ಅಲ್ಲಿ ಡಿಜಿಟ್ ಇರೋದ್ರಿಂದ ಏನು ಮಾಡ್ತೇವೆ, ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ನ ಡಿಜಿಟ್ಸ್ ಅಥವಾ ಸಿಂಬಾಲ್ಸ್ ಅಂತ ಹೇಳ್ತಿದ್ದೇವೆ ವಿದ್ಯಾರ್ಥಿಗಳೇ. ಇದನ್ನು ಎಕ್ಸಾಂಪಲನ್ನು ಇಲ್ಲಿ ಡ್ಯಾಡ್ ಅಂತ ಬಂದಿದೆ, ಬೇಸ್ 16, CEBA ಇಲ್ಲಿ ಬೇಸ್ 16 ಬರೆದಿದೆ ವಿದ್ಯಾರ್ಥಿಗಳೇ. ಈ ಎಕ್ಸಾಂಪಲನ್ನು ನೀವು ಬೇರೆ ನಂಬರಿಗೆ ಕನ್ವರ್ಷನ್ ಮಾಡುವಾಗ ನೀವು ಏನು ಮಾಡಬೇಕು, ಆ ಅಕ್ಷರಗಳ ವ್ಯಾಲ್ಯೂವನ್ನು ಅಥವಾ ಆ ಡಿಜಿಟ್ಸನ್ನು ಬರ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮುಂದೆ ನೋಡೋಣ ಹೇಗಿರುತ್ತೆ. ದಿಸ್ ಇಸ್ ಎಕ್ಸಾಂಪಲ್ ಆಫ್ hexadecimal ನಂಬರ್ ಸಿಸ್ಟಮ್. ಒನ್ಸ್ ಅಗೈನ್, hexadecimal ನಂಬರ್ ಈಸ್ ಎ ಪೊಸಿಷನ್ ನಂಬರ್ ಸಿಸ್ಟಮ್, ಆಲ್ಸೋ ಕಾಲ್ಡ್ ಆಸ್ ಬೇಸ್ 16. ಬೇಸನ್ನು 16 ಅಂತ ಬರೀಬೇಕು ವಿದ್ಯಾರ್ಥಿಗಳೇ. hexadecimal ನಂಬರ್ ಸಿಸ್ಟಮ್ನ ಡಿಜಿಟ್ಸ್, hexadecimal ನಂಬರ್ ಸಿಸ್ಟಮ್ ಆಸ್ 16 ಡಿಜಿಟ್ಸ್ ಆರ್ ಸಿಂಬಾಲ್ಸ್ represented by 0, 1, 2, 3, 4, 5, 6, 7, 8. A is equal to 10, B is equal to 11, C is equal to 12, D is equal to 13, E is equal to 14, F is equal to 15. Base or radix of the system is 16. The example of hexadecimal number system is 0, 7, A, decimal point 3, B, base 16. These are the weights, these are the symbols in the hexadecimal number system. This one is the MSD in the hexadecimal number system is the integer part. This is the fractional part of the example 3B. This one is the LSD part. Okay. ವಿದ್ಯಾರ್ಥಿಗಳೇ, ನಾವೀಗ ಎಲ್ಲ ನಂಬರ್ ಸಿಸ್ಟಮಿನ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ. We will explain in the previous class decimal number system base 10, binary number system base 2, octal number system base 8, hexadecimal number system base is 16. How to conversion one number systems to other number system. For example, decimal number system ಇದೆ ವಿದ್ಯಾರ್ಥಿಗಳೇ, ನಾವು ಬೈನರಿ ನಂಬರ್ ಕನ್ವರ್ಷನ್ ಆಗಿ ಮಾಡ್ಬೋದು, ಆಕ್ಟಲ್ ನಂಬರ್ ಕನ್ವರ್ಷನ್ ಆಗಿ ಮಾಡ್ಬೋದು, hexadecimal ನಂಬರ್ ಕನ್ವರ್ಷನ್ ಆಗಿ ಮಾಡ್ಬೋದು ವಿದ್ಯಾರ್ಥಿಗಳೇ. ಇಲ್ಲಿ ಯಾವ ನಂಬರ್ ಸಿಸ್ಟಮಿನ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಅದನ್ನು ನೀವು ಬೇರೆ ನಂಬರ್ ಕನ್ವರ್ಷನ್ಗೆ ನೀವು ನಂಬರ್ ಸಿಸ್ಟಮಿಗೆ ಕನ್ವರ್ಷನ್ ಮಾಡೋಂಥ ವಿಧಾನಗಳು ಇಲ್ಲಿ ಕಲಿಬೋದು ವಿದ್ಯಾರ್ಥಿಗಳು. ಕನ್ವರ್ಷನ್ಸ್ ಹೇಳಿದ್ವಿ. ನೀವು ಡೆಸಿಮಲ್ ನಂಬರ್ ಸಿಸ್ಟಮಿಂದ ಬೈನರಿ, ಅದೇ ಡೆಸಿಮಲ್ ನಂಬರ್ ಸಿಸ್ಟಮಿಂದ ಆಕ್ಟಲ್ ನಂಬರ್ ಸಿಸ್ಟಮ್, ಡೆಸಿಮಲ್ ನಂಬರ್ ಟು hexadecimal ನಂಬರ್ ಸಿಸ್ಟಮ್. ಎಕ್ಸಾಂಪಲ್ನ ನಾವು ಇಲ್ಲಿ ತೋರಿಸಿ ವಿದ್ಯಾರ್ಥಿಗಳೇ. ಹಾಗಾದರೆ ಹೌ ಕ್ಯಾನ್ ಕನ್ವರ್ಟ್ ಒನ್ ನಂಬರ್ ಸಿಸ್ಟಮ್ ಟು ಅನದರ್. ಡೆಸಿಮಲ್ ನಂಬರ್ ಸಿಸ್ಟಮಿಂದ ನೀವು ಯಾವುದನ್ನು ಕನ್ವರ್ಟ್ ಮಾಡ್ಬೋದು, ಬೈನರಿ ನಂಬರ್ ಕನ್ವರ್ಷನ್ ಮಾಡ್ಬೋದು ವಿದ್ಯಾರ್ಥಿಗಳ. ಇಲ್ಲಿ ನಾವು ಡೆಸಿಮಲ್ ನಂಬರ್ ಸಿಸ್ಟಮನ್ನು ಕೊಟ್ಟಿರ್ತೇವೆ, ನೀವು ಬೈನರಿ ನಂಬರ್ ಸಿಸ್ಟಮ್ ಆಗಿ ಅದನ್ನು ಕನ್ವರ್ಷನ್ ಮಾಡಬೇಕು. ಹೇಗೆ ನೋಡೋಣ. ನೆಕ್ಸ್ಟ್, ಡೆಸಿಮಲ್ ನಂಬರ್ ಸಿಸ್ಟಮಿಂದ ಆಕ್ಟಲ್ ನಂಬರ್ ಸಿಸ್ಟಮ್ನ ಕನ್ವರ್ಷನ್ ಮಾಡ್ಕೊಳ್ಳೋಂಥ ವಿಧಾನಗಳನ್ನು ನೋಡಬೇಕು. ನೆಕ್ಸ್ಟ್, ಡೆಸಿಮಲ್ ನಂಬರ್ ಸಿಸ್ಟಮ್ನ hexadecimal ನಂಬರ್ ಸಿಸ್ಟಮ್ ಆಗಿ ಕನ್ವರ್ಷನ್ ಮಾಡೋಂಥ ವಿಧಾನಗಳನ್ನು ನೋಡ್ಕೋಬೇಕು ವಿದ್ಯಾರ್ಥಿಗಳೇ. ನಾವು ಯಾವ ನಂಬರ್ ಸಿಸ್ಟಮನ್ನು ಇಲ್ಲಿ ಕೊಟ್ಟಿದ್ದೇವೆ ತಮಗೆ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕೆ, ನೀವು ಬೇಸ್ ಯಾವುದಿದೆ, ಯಾವ ಬೇಸಿಗೆ ನೀವು ಕನ್ವರ್ಷನ್ ಮಾಡಬೇಕು, ಅದು ಇಲ್ಲಿ ಎಕ್ಸಾಂಪಲ್ ಇರುತ್ತೆ ವಿದ್ಯಾರ್ಥಿಗಳೇ. ಎಕ್ಸಾಂಪಲ್ ಆಫ್ ಕನ್ವರ್ಷನ್ಸ್. ಅನದರ್ ಒನ್ ಈಸ್ ವಿದ್ಯಾರ್ಥಿಗಳು, ನನಗೆ ಡೆಸಿಮಲ್ ನಂಬರ್ ಸಿಸ್ಟಮಿಂದ 3 ನಂಬರ್ ಕನ್ವರ್ಷನ್ಗೆ ನಾವು ಕನ್ವರ್ಷನ್ ಮಾಡ್ತಿದ್ದೇವೆ. ಅದೇ ರೀತಿ ಬೈನರಿಯಿಂದ ಡೆಸಿಮಲ್, ಬೈನರಿ ಟು ಆಕ್ಟಲ್, ಬೈನರಿ ಟು hexadecimal. ಹೀಗೆ ನೀವು ಯಾವ ನಂಬರ್ ಸಿಸ್ಟಮನ್ನು ಕನ್ಸಿಡರ್ ಮಾಡ್ತೀರಾ ಆ ನಂಬರ್ ಸಿಸ್ಟಮಿಂದ ಅನದರ್ ನಂಬರ್ ಸಿಸ್ಟಮ್ಗೆ ಹೇಗೆ ಕನ್ವರ್ಷನ್ ಮಾಡೋಂಥ ಒಂದು ಎಕ್ಸಾಂಪಲ್ನ ನೀವು ಇಲ್ಲಿ ಕಲಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಡೆಸಿಮಲ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರ್ ಸಿಸ್ಟಮಿಂದ ನಾವು ಯಾವ ನಂಬರ್ ಸಿಸ್ಟಮಿಗೆ ಕನ್ವರ್ಷನ್ ಮಾಡ್ಬೋದು. ಹಾಗಾದರೆ ಡೆಸಿಮಲ್ ನಂಬರ್ ಸಿಸ್ಟಮ್ ಟು ಬೈನರಿ, ಟು ಕನ್ವರ್ಟ್ ಡೆಸಿಮಲ್ ನಂಬರ್ ಸಿಸ್ಟಮ್ ಟು ಆಕ್ಟಲ್, ಟು ಕನ್ವರ್ಟ್ ಡೆಸಿಮಲ್ ನಂಬರ್ ಸಿಸ್ಟಮ್ ಟು hexadecimal. ವಿದ್ಯಾರ್ಥಿಗಳೇ, ನಾವು ಡೆಸಿಮಲ್ ನಂಬರ್ ಸಿಸ್ಟಮನ್ನು ಕೊಟ್ಟಿರ್ತೇವೆ, ನೀವು ಬೈನರಿ ನಂಬರ್ ಸಿಸ್ಟಮ್ನಾಗಿ ಕನ್ವರ್ಷನ್ ಮಾಡ್ಬೋದು. ಡೆಸಿಮಲ್ ನಂಬರ್ ಸಿಸ್ಟಮನ್ನು ಕೊಟ್ಟಿರ್ತೇವೆ, ಆಕ್ಟಲ್ ನಂಬರ್ ಆಗಿ ಸಿಸ್ಟಮನ್ನಾಗಿ ಕನ್ವರ್ಷನ್ ಮಾಡ್ಬೋದು. ಡೆಸಿಮಲ್ ನಂಬರ್ ಸಿಸ್ಟಮನ್ನು ಕೊಟ್ಟಿರ್ತೇವೆ, hexadecimal ನಂಬರ್ ಸಿಸ್ಟಮ್ ಆಗಿ ನೀವು ಕನ್ವರ್ಷನ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದೆ ಎಕ್ಸಾಂಪಲ್ ನೋಡೋಣ. ಬೈನರಿ ನಂಬರ್ ಸಿಸ್ಟಮ್ ಇರುತ್ತೆ, ನಾವು ಇಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮ್ ಆಗಿ ಕನ್ವರ್ಷನ್ ಮಾಡ್ಬೋದು. ಹೌ ಟು ಕನ್ವರ್ಟ್ ಬೈನರಿ ಟು ಡೆಸಿಮಲ್, ಹೌ ಟು ಕನ್ವರ್ಟ್ ಬೈನರಿ ಟು ಆಕ್ಟಲ್, ಹೌ ಟು ಕನ್ವರ್ಟ್ ಬೈನರಿ ಟು hexadecimal. ವಿದ್ಯಾರ್ಥಿಗಳೇ, ನಾವು ಈಗ
decimal to another conversion, binary to another conversion, octal to another number conversion, hexadecimal to another number conversions. ಹೀಗೆ ನೀವು ಒಂದೊಂದು ನಂಬರ್ ಸಿಸ್ಟಮಿಂದ ಅನದರ್ ನಂಬರ್ ಸಿಸ್ಟಮಿಗೆ ಕನ್ವರ್ಷನ್ ಮಾಡೋಂಥ ವಿಧಾನದಲ್ಲಿ ನೀವು ಇಲ್ಲಿ ಹೇಗಿರ್ತದೆ ನೋಡ್ಕೋಣ ಒಂದು ಎಕ್ಸಾಂಪಲ್ ವಿದ್ಯಾರ್ಥಿಗಳೇ. ಹೌ ಟು ಕನ್ವರ್ಟ್ ಡೆಸಿಮಲ್ ನಂಬರ್ ಸಿಸ್ಟಮ್ ಟು ಬೈನರಿ, ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇಂದ ನಂಬರ್ ಸಿಸ್ಟಮ್. ವಿದ್ಯಾರ್ಥಿಗಳೇ ನಾವು ಈ ರೀತಿ ಕನ್ವರ್ಷನ್ ಮಾಡೋಂಥ ವಿಧಾನಗಳನ್ನು ಪ್ರತಿ ನಂಬರ್ ಸಿಸ್ಟಮಲ್ಲೇ ಕಲಿತಾ ಹೋಗೋಣ. ಹೌ ಟು ಕನ್ವರ್ಟ್ ಡೆಸಿಮಲ್ ನಂಬರ್ ಟು ಬೈನರಿ. ಹೌ ಕ್ಯಾನ್ ಡೆಸಿಮಲ್ ಟು ಬೈನರಿ? These steps are used in the conversions. First one is divide the given decimal number by 2. ವಿದ್ಯಾರ್ಥಿಗಳೇ divide the given decimal number by 2. ನಾವು ನಿಮಗೆ ಯಾವ ನಂಬರ್ ಸಿಸ್ಟಮನ್ನು ಕೊಟ್ಟಿದ್ದೇವೆ, ಡೆಸಿಮಲ್ ನಂಬರ್ನ ಸಿಸ್ಟಮನ್ನು ಕೊಟ್ಟಿದ್ದೇವೆ, ನೀವು ಕನ್ವರ್ಷನ್ ಮಾಡುವಂಥ ಸಿಸ್ಟಮ್ ಯಾವುದು? ಬೈನರಿ. ನಾವು ಡೆಸಿಮಲ್ ಕೊಟ್ಟಿದ್ದೇವೆ, ನೀವು ಬೈನರಿ ನಂಬರ್ ಸಿಸ್ಟಮ್ ಆಗಿ ಕನ್ವರ್ಷನ್ ಮಾಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನೀವು ಡಿವೈಡ್ ದ ಗಿವನ್ ಡೆಸಿಮಲ್ ನಂಬರ್ ಬೈ 2 ಅಂತ ಹೇಳಿದ್ದೇವೆ. ಕೊಟ್ಟಿರೋಂಥ ಡೆಸಿಮಲ್ ಸಂಖ್ಯೆಯನ್ನು ಯಾವ ಬೈನರಿ ಸಂಖ್ಯೆ ಯಾವ ನಂಬರ್ ಸಿಸ್ಟಮಿಗೆ ಕನ್ವರ್ಷನ್ ಮಾಡಬೇಕು? ಬೈನರಿ ಸಿಸ್ಟಮ್ ಆಗಿ ಕನ್ವರ್ಷನ್ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ನೀವೇನು ಮಾಡಬೇಕು? ಬೈನರಿ ಕನ್ವರ್ಷನ್ನ ಬೇಸ್ ಎಷ್ಟಿದೆ? ನಮಗೆ 2 ಇದೆ. ಹಾಗಾಗಿ ನೀವು 2 ಇಂದ ಡಿವೈಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ನಾವು ಯಾವ ನಂಬರ್ಸಿಗೆ ಕನ್ವರ್ಷನ್ ಮಾಡ್ತಿದ್ದೇವೆ ಆಗ ಆ ನಂಬರ್ ಸಿಸ್ಟಮಿನ ಬೇಸನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ನಾವು ಕೊಟ್ಟಿರೋಂಥದ್ದು ಡೆಸಿಮಲ್, ಬೈನರಿಗೆ ನಮಗೆ ಬೇಕಾಗಿದೆ. ಹಾಗಾಗಿ ನೀವು ಬೈನರಿ ನಂಬರ್ ಸಿಸ್ಟಮಿನ ಬೇಸ್ ಯಾವುದು? 2 ಇದೆ. ಹಾಗಾಗಿ 2 ಇಂದ ನೀವು ಡಿವೈಡ್ ಮಾಡಿ ಯಾವುದನ್ನು? ಡೆಸಿಮಲ್ ನಂಬರ್ ಸಿಸ್ಟಮನ್ನು. ಡಿವೈಡ್ ದ ಗಿವನ್ ಡೆಸಿಮಲ್ ನಂಬರ್ ಬೈ 2. ನೆಕ್ಸ್ಟ್, ರಿಪೀಟ್ ದ ಸ್ಟೆಪ್ ಅಂಟಿಲ್ ಕೋಶಿಯಂಟ್ ಬಿಕಮ್ಸ್ 0. ವಿದ್ಯಾರ್ಥಿಗಳೇ ನೀವು 2 ಇಂದ ಡಿವೈಡ್ ಮಾಡಬೇಕು ನಿಜ ಡೆಸಿಮಲ್ ನಂಬರ್ ಸಿಸ್ಟಮನ್ನು. ನೀವು ಎಲ್ಲ ತನಕ ಡಿವೈಡ್ ಮಾಡಬೇಕಾಗತ್ತೆ? ರಿಪೀಟ್ ದ ಸ್ಟೆಪ್ ಅಂಟಿಲ್ ಕೋಶಿಯಂಟ್ ಬಿಕಮ್ಸ್ 0. ನಿಮಗೆ ಬರುವಂಥ ಭಾಗಲಬ್ಧ ಏನಿದೆ ಅದು ಏನಾಗಿರಬೇಕು? 0 ಆಗೋ ತನಕ ನೀವೇನು ಮಾಡಬೇಕು? ನೀವು ಭಾಗಿಸ್ತಾ ಹೋಗ್ಬೇಕು ವಿದ್ಯಾರ್ಥಿಗಳೇ. 2 ಇಂದ ನೀವು ಭಾಗಿಸಲೇ ಹೋಗಬೇಕಾಗತ್ತೆ. ನೀವು ಭಾಗಲಬ್ಧ ಅಥವಾ ಕೋಶಿಯಂಟ್ ಎಷ್ಟು ಬರಬೇಕು? ನಮಗೆ 0 ಬರೋ ತನಕ ನೀವು ಭಾಗಿಸ್ತಾ ಹೋಗ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ನಾವು ಭಾಗಾಕಾರ ಮಾಡಿದಾಗ ಅಥವಾ ಡಿವೈಡ್ ಮಾಡಿದಾಗ ನಮಗೆ ಅಲ್ಲಿ ರಿಮೈಂಡರ್ ಸಿಗುತ್ತೆ. ಆ ರಿಮೈಂಡರ್ನ ನೀವು ಪಕ್ಕದ ಸ್ಥಳದಲ್ಲಿ ಬರಿತಾ ಹೋಗ್ಬೇಕು ವಿದ್ಯಾರ್ಥಿಗಳೇ. ದ ಫಸ್ಟ್ ರಿಮೈಂಡರ್ ಈಸ್ LSB. ದ ಫಸ್ಟ್ ರಿಮೈಂಡರ್ ಈಸ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ನಾವು ಮೊದಲು ಬರುವಂಥ ಒಂದು ರಿಮೈಂಡರ್ನ ಶೇಷವನ್ನು ನಾವು ಏನಂತ ಕರಿತೇವೆ? ಇಲ್ಲಿ ರಿಮೈಂಡರ್ ಮೀನ್ಸ್ ಶೇಷ ಅಂತ ಹೇಳ್ತೇವೆ. ದ ಫಸ್ಟ್ ರಿಮೈಂಡರ್ ಈಸ್ LSB, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಲಾಸ್ಟ್ ರಿಮೈಂಡರ್ ಈಸ್ MSB. ವಿದ್ಯಾರ್ಥಿಗಳೇ, ಮೊದಲು ಬರೋಂಥ ತಮಗೆ ಡಿಜಿಟನ್ನು LSD ಅಂತ ಕರೆದಿದ್ದೇವೆ. ಇಲ್ಲಿ LSB ಅಂತ ಕರೆದಿದ್ದೇವೆ. B ಮೀನ್ಸ್ ಬಿಟ್ ಅಂತ ಹೇಳಿ. ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಲಾಸ್ಟ್ ರಿಮೈಂಡರ್ ಇಸ್ MSB, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈಗ ತಮಗೆ ಪರಿಚಯ ಮಾಡಿಕೊಂಡ್ರಂತೆ ಇಲ್ಲಿ ಎಕ್ಸಾಂಪಲ್ ಮುಂದೆ ತಮಗೆ ಪರಿಚಯ ಮಾಡಿಕೊಡ್ತವೆ ಯಾವ ರೀತಿಯಾಗಿ ರಿಮೈಂಡರ್ಸ್ ಬರ್ತಾಯಿದೆ ಅಂತ ನೀವು ನೋಡಬೇಕಾಗತ್ತೆ. ಇಲ್ಲಿ ಮೊದಲು ಕೊಟ್ಟಿರೋಂಥ ಡೆಸಿಮಲನ್ನು ನೀವು 2ರಿಂದ ಭಾಗಿಸ್ತಾ ಹೋಗಬೇಕು. ಎಲ್ಲ ತನಕ ಭಾಗಿಸ್ಬೇಕು ವಿದ್ಯಾರ್ಥಿಗಳೇ. ನಮಗೆ ಕೋಶಿಯಂಟ್ ಬಿಕಮ್ಸ್ 0, ಭಾಗಲಬ್ಧ 0 ಆ ತನಕ ನೀವು ಭಾಗಿಸ್ತಾ ಹೋಗಬೇಕಾಗತ್ತೆ ವಿದ್ಯಾರ್ಥಿಗಳೇ. ಕೋಶಿಯಂಟ್ ಬಿಕಮ್ಸ್ 0. ದ ಫಸ್ಟ್ ರಿಮೈಂಡರ್ ಈಸ್ LSB, ಲಾಸ್ಟ್ ರಿಮೈಂಡರ್ ಈಸ್ MSB. ತಮಗೆ ಪರಿಚಯ ಮಾಡಿಕೊಡ್ತೇನೆ, ಮುಂದೆ ಪರಿಚಯ ಮಾಡಿಕೊಡಿ ವಿದ್ಯಾರ್ಥಿಗಳೇ. ಇಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಬೈನರಿ ನಂಬರ್ ರಿಟರ್ನ್ ಫ್ರಮ್ ಲೆಫ್ಟ್ ಟು ರೈಟ್. ನೀವು ಬೈನರಿ ನಂಬರ್ಗಳನ್ನು ಬರೆಯುವಾಗ ಬಂದಿರೋಂಥ ಅಂಕಿಗಳನ್ನು ನೀವು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಅವುಗಳನ್ನು ಹೇಗೆ ರೀಡ್ ಮಾಡಬೇಕು, ಹೇಗೆ ಓದಬೇಕು ಅಂತ ನೀವು ನೋಡ್ಕೊಳ್ಳಿ. ಆಮೇಲೆ ನೀವು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಬೈನರಿ ನಂಬರ್ ರಿಟರ್ನ್ ಫ್ರಮ್ ಲೆಫ್ಟ್ ಟು ರೈಟ್. ವಿದ್ಯಾರ್ಥಿಗಳೇ, ನೀವೀಗ ನಿಮ್ಮ ಸಿಸ್ಟಮಿನ ಮುಂದೆ ನೀವು ಕೂತಿರ್ತೀರ, ನಿಮ್ಮ ಮೊಬೈಲ್ ಇಟ್ಕೊಂಡಿದ್ದೀರಾ. ಈಗ ನಾನು ಲೆಫ್ಟ್ ಅಂದರೆ ಯಾವುದು, ಅಲ್ಲಿ ರೈಟ್ ಅಂದರೆ ಯಾವುದು ಅಂತ ನೀವು ಪರಿಚಯ ಮಾಡ್ಕೊಳ್ತಾ ಹೋಗ್ತೇನೆ ಮುಂದೆ ಎಕ್ಸಾಂಪಲಲ್ಲಿ. ಓಕೆ, ದಿಸ್ ಇಸ್ ದ ಕ್ಲಿಯರ್ ಹೌ ಟು ಕನ್ವರ್ಟ್ ಡೆಸಿಮಲ್ ನಂಬರ್ ಟು ಬೈನರಿ. ಮೊದಲು ಏನು ಮಾಡಬೇಕು ವಿದ್ಯಾರ್ಥಿಗಳೇ? ಡಿವೈಡ್ ದ ಗಿವನ್ ಡೆಸಿಮಲ್ ನಂಬರ್ ಬೈ 2. ನಾವು ಯಾವ ಡೆಸಿಮಲ್ ನಂಬರ್ನ ಕೊಟ್ಟಿರ್ತೇವೆ ಅದನ್ನು ನೀವು 2ರಿಂದ ಭಾಗಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ. ಟು ಡಿವೈಡ್ ದ ಗಿವನ್ ಡೆಸಿಮಲ್ ನಂಬರ್ ಬೈ 2.
ರಿಪೀಟ್ ದ ಸ್ಟೆಪ್ ಅಂಟಿಲ್ ಕೋಶೆಂಟ್ ಬಿಕಮ್ಸ್ ಜೀರೋ. ವಿದ್ಯಾರ್ಥಿಗಳೇ, ನಾವು ಯಾವ ಭಾಗಲಬ್ಧ ಬರೋ ತನಕ ನೀವು ಭಾಗಿಸ್ಬೇಕಾಗುತ್ತೆ. ಜೀರೋ ಭಾಗಲಬ್ಧ ಬರೋ ತನಕ, ಕೋಶೆಂಟ್ ಬರೋ ತನಕ, ಕೋಶೆಂಟ್ ಬಿಕಮ್ಸ್ ಜೀರೋ, ಕೋಶೆಂಟ್ ಜೀರೋ ಆಗೋ ತನಕ ನೀವು ಏನು ಮಾಡಬೇಕಾಗುತ್ತೆ, ಭಾಗಿಸ್ತಾ ಹೋಗ್ಬೇಕು ವಿದ್ಯಾರ್ಥಿಗಳೇ. ಮೊದಲು ಬಂದಿರೋಂಥ ರಿಮೈಂಡರ್ನ LSB, ಲಾಸ್ಟ್ ರಿಮೈಂಡ್ ಬಂದಿರೋಂಥದ್ದನ್ನು MSB ಅಂತ ಕರಿತೇವೆ. ನೀವು ಅಲ್ಲಿ ಪರಿಚಯ ಹಾಕೋಣ. ಯಾವುದನ್ನು ನೀವು ಮೊದಲು ಬರೀಬೇಕು, ಇದು ಇಂಟೀಜರ್ ಪಾರ್ಟಲ್ಲಿ ಹೇಗಿರುತ್ತೆ, ಫ್ರ್ಯಾಕ್ಷನ್ ಪಾರ್ಟಲ್ಲಿ ಹೇಗಿರುತ್ತೆ, ಎರಡನ್ನೂ ಅಭ್ಯಾಸ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೋಡೋಣ. ಬೈನರಿ ನಂಬರ್ ರಿಟರ್ನ್ ಫ್ರಮ್ ಲೆಫ್ಟ್ ಟು ರೈಟ್. ಹೌ ಕ್ಯಾನ್ ಕನ್ವರ್ಟ್ ದ ಡೆಸಿಮಲ್ ನಂಬರ್ ಟು ಬೈನರಿ. ವಿದ್ಯಾರ್ಥಿಗಳೇ, ಕ್ವಶನ್ ಹೀಗಿದೆ, ಕನ್ವರ್ಟ್ 18 ಬೇಸ್ 10. ವಿದ್ಯಾರ್ಥಿಗಳೇ, ನಾವು ಬೇಸ್ 10 ಅಂತ ಹೇಳಿದ್ದೇವೆ. ಇಲ್ಲಿ ಬಂದಿರೋಂಥ ಎರಡೂ ಡಿಜಿಟ್ ಏನಾಗಿದೆ, ನಿಮಗೆ ಇವು ಬಂದಿರೋಂಥ ಎರಡೂ ಸಿಂಬಾಲ್ ಮತ್ತು ಡಿಜಿಟ್ಸ್ ಏನಾಗಿದೆ, ಇವೆರಡು ನಮ್ಮ ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಡಿಜಿಟ್ಸ್ ಆಗಿದೆ. ಹಾಗಾಗಿ ಇವರು ಏನು ಮಾಡಿದ್ದಾರೆ, ಇಲ್ಲಿ ನಿಮಗೆ ಬೇಸ್ 10 ಅಂತ ಕೊಟ್ಟಿದ್ದಾರೆ. ನಾವೇನು ಮಾಡ್ತಿದ್ದೇವೆ, ಯಾವುದಕ್ಕೆ ಕನ್ವರ್ಷನ್ ಮಾಡ್ತಿದ್ದೇವೆ, ಬೈನರಿ ನಂಬರ್ ಆಗಿ ಕನ್ವರ್ಷನ್ ಮಾಡ್ತಿದ್ವಿ ವಿದ್ಯಾರ್ಥಿಗಳೇ. ನಾನು ಕೊಟ್ಟಿರೋದು ಡೆಸಿಮಲ್ ನಂಬರ್ ಸಿಸ್ಟಮ್ ಆಗಿದೆ, ಅದನ್ನು ಬೈನರಿ ಆಗಿ ಕನ್ವರ್ಷನ್ ಮಾಡ್ತಿದ್ದೇನೆ ವಿದ್ಯಾರ್ಥಿಗಳೇ. ಗಿವನ್ ಡೆಸಿಮಲ್ ನಂಬರ್ ಈಸ್ 18. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಕೊಟ್ಟಿರೋದ ಡೆಸಿಮಲ್ ಸಂಖ್ಯೆ ಯಾವುದು, 18 ಬರ್ದಿದ್ದೇನೆ ವಿದ್ಯಾರ್ಥಿಗಳೇ. ಈಗ ನಾವು ಯಾವುದಕ್ಕೆ ಕನ್ವರ್ಷನ್ ಮಾಡ್ತಿದ್ದೇವೆ, ನನಗೆ ಬೇಸ್ 10 ಇದೆ, ನಾವು ಕನ್ವರ್ಷನ್ ಮಾಡ್ಬೇಕಂತಿರೋಂಥ ನಂಬರ್ ಸಿಸ್ಟಮ್ ಯಾವುದು, ಬೇಸ್ 2 ವಿದ್ಯಾರ್ಥಿಗಳು. ಹಾಗಾಗಿ ಈ ರೀತಿ ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಿದ್ದೇನೆ. ಗಿವನ್ ಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್ 8. took out which number system you convert, base 2. ವಿದ್ಯಾರ್ಥಿಗಳೇ, ನಾವು ಬೇಸ್ ನಂಬರ್ ಬೈನರಿ ನಂಬರ್ ಸಿಸ್ಟಮ್ ಆಗಿ ಕನ್ವರ್ಷನ್ ಮಾಡ್ತಿದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿ 18 ಬರ್ಕೊಂಡಿದ್ದೇವೆ, ತಮಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ. ಏನಂತ ಹೇಳಿ, ಫಸ್ಟ್ ಎಕ್ಸಾಂಪಲ್ ಏನು, ಡಿವೈಡ್ ದ ಗಿವನ್ ಡೆಸಿಮಲ್ ನಂಬರ್ ಬೈ 2. ನೀವು ಕೊಟ್ಟಿರೋ ಡೆಸಿಮಲ್ ಸಂಖ್ಯೆ ಏನಿದೆ ಅದನ್ನು 2ರಿಂದ ಭಾಗಿಸಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ 18 ಬರ್ದಿದ್ದೀರಾ, ಯಾವರಿಂದ ನೀವು ಡಿವೈಡ್ ಮಾಡಬೇಕಾಗುತ್ತೆ, 2ಇಂದ ಡಿವೈಡ್ ಮಾಡಿ. 2 9 18. 18ನಲ್ಲಿ 18ಅನ್ನು ನೀವು ಮೈನಸ್ ಮಾಡಿದರೆ ನಮಗೇನು ಸಿಗುತ್ತೆ ವಿದ್ಯಾರ್ಥಿಗಳೇ, 0 ಸಿಗುತ್ತೆ. ನಮಗೆ ಗೊತ್ತಿದೆ. ಇದು ಪೂರ್ಣ ಭಾಗಾಕಾರ ಆದರೆ ನಮಗೆ 0 ಇರುತ್ತೆ. ಪೂರ್ಣ ಭಾಗಾಕಾರ ಆಗದೇ ಇದ್ದರೆ ನೆಕ್ಸ್ಟ್ ಸಂಖ್ಯೆಗಳು ಉಳಿತವೆ, ಅದನ್ನು ನೀವು ಇಲ್ಲಿ ಬರಿತಾ ಬರಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಬಂದಿರೋ ಎಲ್ಲವೂ ಸಹ ಬೈನರಿ ಸಂಖ್ಯೆ ಆಗಿರೋದ್ರಿಂದ ನಾವೇನು ಮಾಡ್ತೇವೆ, ಕನ್ವರ್ಷನ್ ಮಾಡೋಂಥವು ಏನಾಗುತ್ತೆ ಹಾಗಾದರೆ ಬೈನರಿಯಾಗಿ ಕನ್ವರ್ಟ್ ಆಗಿದೆ ಅಂತ ನಿಮಗೆ ಈಸಿಯಾಗಿ ಪರಿಚಯ ಮಾಡ್ಕೊಳಕ್ಕಾಗುತ್ತೆ. ಇಲ್ಲಿ ನೋಡೋಣ. 2 9 18. ಈ 18ನಲ್ಲಿ ನಾವು ಈ ಭಾಗಿಸಿದಂಥ ಸಂಖ್ಯೆಯನ್ನು 18ಅನ್ನು ಕಳೆದ್ರೆ ನಮಗೆ ಬರೋಂಥ ರಿಮೈಂಡರ್ ಏನು, 0. ಇಲ್ಲಿ 18 ಇದೆ, 2 9 18. 18 ಬಂದಿದೆ. ಈ 18ನಲ್ಲಿ ನಾವು ಈ ಬಂದಿರೋಂಥ ಅಂಕಿಯನ್ನು ಭಾಗಿಸಿರೋಂಥ ಅಂಕಿ, ನಾವು ಏನು ಭಾಗಿಸಿದೀವಿ ಆ ಅಂಕಿಯನ್ನು ನಾವು ಕಳೆದ್ರೆ ಏನಾಗುತ್ತೆ ವಿದ್ಯಾರ್ಥಿಗಳು, ಇಲ್ಲಿ 0 ಶೇಷವನ್ನು ಕಾಣ್ತವೆ. ದಿಸ್ ಒನ್ ಇದ್ದ ರಿಮೈಂಡರ್, ದಿಸ್ ಒನ್ ಇದ್ದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಈಗ 0 ರಿಮೈಂಡರ್ ಬಂದಿದೆ. ನೆಕ್ಸ್ಟ್ ನೋಡೋಣ. 2 4 8. 9ನಲ್ಲಿ 8ಅನ್ನು ನೀವು ಕಳೆದ್ರೆ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದರೆ 1 ಅಂತ ರಿಮೈಂಡರ್ನ ಪಡಿತವೆ. ನೆಕ್ಸ್ಟ್ ಇಲ್ಲಿ 4 ಇದೆ. 2 2 4. 4ಅಲ್ಲಿ 4ಅನ್ನು ಕಳೆದ್ರೆ ನಿಮಗೆ 0 ಸಿಗುತ್ತೆ. ನೆಕ್ಸ್ಟ್ 2 1 2. 2ಅಲ್ಲಿ ಮತ್ತೆ ನೀವು 2ಅನ್ನು ಕಳೆದ್ರೆ ನಿಮಗೆ 0 ಸಿಗುತ್ತೆ. ವಿದ್ಯಾರ್ಥಿಗಳೇ, ನಾವು ಹೀಗೆ ಭಾಗಿಸ್ತಾ ಹೋಗ್ಬೇಕಾಗತ್ತೆ, ಡಿವೈಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಎಷ್ಟು ರಿಮೈಂಡರ್ಸ್ ಬರ್ತವೆ ಅವುಗಳನ್ನು ನೀವು ಈ ಥರ ಬರ್ಕೋಬೇಕು. ಇಲ್ಲಿ ಮೊದಲು 0 ಬಂದಿದೆ, ನೆಕ್ಸ್ಟ್ 1 ಅಂತ ಬಂದಿದೆ, ನೆಕ್ಸ್ಟ್ 0 ಅಂತ ಬಂದಿದೆ, ನೆಕ್ಸ್ಟ್ 0 ಅಂತ ಬಂದಿದೆ, ಉಳಿದಿರೋಂಥದ್ದು ಇಲ್ಲಿ 1 ಇದೆ ವಿದ್ಯಾರ್ಥಿಗಳೇ. ದೀಸ್ ಆರ್ ದ ಬೈನರಿ ನಂಬರ್ಸ್, ದೀಸ್ ಆರ್ ದ ಬೈನರಿ ನಂಬರ್ಸ್. ದಿಸ್ ಒನ್ ಇಸ್ ದ MSB, ದಿಸ್ ಒನ್ ಇಸ್ ದ LSB. ನೀವು ಬರಿವಾಗ ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಈ ಪಾಠನ ಈ ಭಾಗದಿಂದ ನೀವು ಬರಿತಾ ಬರ್ರಿ. ನಾವು ನೋಡ್ತಿರೋಂಥ ಮೊಬೈಲ್ನ ದೃಶ್ಯವನ್ನು, ಸಿಸ್ಟಮಿನ ದೃಶ್ಯವನ್ನು ನಾವೇನು ಮಾಡ್ತೇವೆ, ನಮ್ಮ ಬಲಭಾಗದಂತ ಇರೋಂಥದ್ದು ಇಲ್ಲಿ 0 ಬರ್ತವೆ ವಿದ್ಯಾರ್ಥಿಗಳೇ. ಆದರೆ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಸಿಸ್ಟಮಿನ ಎಡಭಾಗ ಅಂತ ಹೇಳಿದರೆ 0 ಅಂತ ಆಗುತ್ತೆ. ಹಾಗಾಗಿ ಅಲ್ಲಿ ಲೆಫ್ಟ್ ಟು ರೈಟ್ ಅಂತ ಹೇಳಿದ್ದೇವೆ. ನಿಮ್ಮ ಸ್ಕ್ರೀನಿನ ಎಡಭಾಗದಿಂದ ನೀವು ಮೇಲೆ ಅಂತ ಮೊದಲು ಅಂಕಿಯನ್ನು ನೀವು ಇಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ ವಿದ್ಯಾರ್ಥಿಗಳು. ಹಾಗಾದರೆ ನಾವು ಓದುವಾಗ ಹೇಗೆ ಓದಬೇಕಾದ್ರೆ ಇಲ್ಲಿ ರೀಡ್ ಬೈನರಿ ನಂಬರ್, ರೀಡ್ ಫ್ರಮ್ ಬಾಟಮ್ ಟು ಟಾಪ್. ವಿದ್ಯಾರ್ಥಿಗಳು ನಾವು ಈ ರೀತಿ ಓದಬೇಕಂತೆ. ಇಲ್ಲಿ 1 ಇದ್ದರೆ ಬೈನರಿ ನಂಬರ್, 0 ಇದ್ದ ಬೈನರಿ ನಂಬರ್, 0 ಇದ್ದ ಬೈನರಿ ನಂಬರ್, 1 0. ಇಲ್ಲಿ 1 0 0 1 0. ನೀವು ಈ ರೀತಿ ಓದಬೇಕಾಗತ್ತಂತ ಹೇಳ್ತಾರೆ ಇಲ್ಲಿ ನಮ್ಮ ಪಠ್ಯದಲ್ಲಿ. ಹಾಗಾಗಿ ಬೈನರಿ ನಂಬರ್ಸನ್ನು ನೀವು ಈ ರೀತಿ ಬರೀರಿ. ಆದರೆ ನಾವು ಬರೆಯೋ ವಿಧಾನ ಮಾತ್ರ ನಾವು ಅಲ್ಲಿ ಲೆಫ್ಟ್ ಸೈಡಿಂದ ನಾವು ಅಂಕಿಗಳನ್ನು ಬರಿತಾ ಬರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೀವು ಈ ಥರ ರೀಡ್ ಮಾಡಿ ಬರೆಯೋ ವಿಧಾನ ಅಲ್ಲಿ ನೋಡ್ಕೊಳ್ಳಿ ಹೇಗಿರುತ್ತೆ ಅಂತೇಳಿ. ಇಲ್ಲಿ ನಮಗೆ 0 LSB ಪಾರ್ಟ್ ಆಗಿರೋದ್ರಿಂದ ನಾವು ಈ ಬಿಡಿ ಸ್ಥಾನದಲ್ಲಿ ಏನು ಬರಿತಿದ್ದೀನಿ, 0 ಅಂತ ಬರಿತಿದ್ದೇನೆ. ನೆಕ್ಸ್ಟ್ 10 ಸ್ಥಾನದಲ್ಲಿ 1 ಅಂತ ಬರಿತಿದ್ದೇನೆ. 100ಸಲ್ಲಿ 0 ಅಂತ ಬರಿತಿದ್ದೇನೆ. 1000ಸಲ್ಲಿ 0 ಬರಿತಿದ್ದೇನೆ. ನೆಕ್ಸ್ಟ್ 10,000ಅಲ್ಲಿ ಇಲ್ಲಿ
1 ಅಂತ ಬರಿತೀನಿ ವಿದ್ಯಾರ್ಥಿಗಳೇ. ನಾವು ಈ ಬೈನರಿ ಸಂಖ್ಯೆಗಳನ್ನು ನೀವು ಬರೆಯುವಾಗ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ನಿಮಗೆ ಅಂಕಿಗಳು ಮಾರ್ಕ್ಸ್ ಸಿಗೋದಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಮೊದಲು ಬಂದಿರೋಂಥ ರಿಮೈಂಡ್ರನ್ನು ನೀವು ಈ ಫಸ್ಟ್ ಪಾರ್ಟಲ್ಲಿ ಬರ್ಕೊಳ್ಳಿ, ಯೂನಿಟ್ಸಲ್ಲಿ ಬರ್ಕೊಂತ ಬನ್ನಿ, ಹಾಗಾದರೆ ನಿಮಗೆ ಈಸಿ ಆಗುತ್ತೆ. ನಾವು ಈ ಪಾಠನ ಹೇಳಿದ್ದೇವೆ, ಈ ರೀತಿ ನೀವು ಓದಬೇಕು ಅಂತೇಳಿ. ಆ ಬರೆಯೋ ವಿಧಾನದಲ್ಲಿ ಮಾತ್ರ ನೀವು ನೋಡ್ತಿರೋಂಥ ದೃಶ್ಯದಲ್ಲಿ ಬಲಭಾಗ, ಸಿಸ್ಟಮಿನಲ್ಲಿ ಎಡಭಾಗ ಆಗುತ್ತೆ. ಹಾಗಾಗಿ ಆ ಪಾಠನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ವಿದ್ಯಾರ್ಥಿಗಳೇ. ನಾನು ಇಲ್ಲಿ ಬರೆದಿದ್ದೇನೆ, ಇಲ್ಲಿ ಬಂದಿರೋಂಥ ಜೀರೋನ ಈ ಭಾಗದಲ್ಲಿ ಫಸ್ಟಿಗೆ ಬರೆದಿದ್ದಾವೆ. ನೀವು ಈ ರೀತಿನಾರು ಬರೀರಿ ಅಥವಾ ಈ ರೀತಿನ ನೀವು ಈ ರೀತಿ ಅಂಕಿಗಳನ್ನು ಬರೆಯೋಂತ ಬಂದರೆ ಯೂನಿಟ್ಸಿಂದ ಬರ್ಕೊತ ಬಂದರೆ ನಿಮಗೆ ಈಸಿ ಆಗುತ್ತೆ ಅಂತ ನಾನು ಹೇಳ್ತೀನಿ ವಿದ್ಯಾರ್ಥಿಗಳೇ. ಯೂನಿಟ್ಸಲ್ಲಿ ಇಲ್ಲಿ 0 ಇದೆ, ಯೂನಿಟ್ಸಲ್ಲಿ ಬರೀರಿ. ಟೆನ್ಸಲ್ಲಿ 1 ಇದೆ, ಬರೀರಿ. ಹೀಗೆ ನೀವು ಬೈನರಿ ಸಂಖ್ಯೆಗಳನ್ನು ಬರೀರಿ. ಇಲ್ಲಿ ನಾವು ಕನ್ವರ್ಷನ್ ಮಾಡಿದ್ದೇವೆ, ಯಾವುದು ಡೆಸಿಮಲ್ ನಂಬರ್ ಟು ಬೈನರಿ ನಂಬರ್ ಸಿಸ್ಟಮ್ ಆಗಿ ಕನ್ವರ್ಷನ್ ಮಾಡಿದ್ದೇವೆ. ದೇರ್ಫೋರ್ ಬೈನರಿ ಈಕ್ವಿವ್ಯಾಲೆಂಟ್ ಈಸ್ ಯಾವ ನಂಬರ್ ಸಿಸ್ಟಮಿಗೆ ಕನ್ವರ್ಷನ್ ಮಾಡಿದಿರಿ? ಬೈನರಿಯಾಗಿ ಕನ್ವರ್ಷನ್ ಮಾಡಿದಿರಿ. ದೇರ್ಫೋರ್ ಬೈನರಿ ಈಕ್ವಿವ್ಯಾಲೆಂಟ್ ಈಸ್ 18 base 10 ಈಸ್ ಈಕ್ವಲ್ ಟು 10010. ವಿದ್ಯಾರ್ಥಿಗಳೇ, ದಿಸ್ ಒನ್ ಇಸ್ ದ ಬೈನರಿ ಡಿಜಿಟ್ ಬೇಸ್ 2. ಬೈನರಿಯಾಗಿ ಕನ್ವರ್ಷನ್ ಮಾಡುವಾಗ ನಾವು ಕೊಟ್ಟಂಥ ಡೆಸಿಮಲ್ ಸಂಖ್ಯೆನ ಏನು ಮಾಡ್ಬೇಕು? ನೀವು 2ರಿಂದ ಭಾಗಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಫ್ ಡೆಸಿಮಲ್ ಟು ಬೈನರಿ. ಮೊದಲು ಡೆಸಿಮಲ್ ನಂಬರ್ ಕೊಟ್ಟಿರ್ತವೆ, 2ರಿಂದ ಭಾಗಿಸಿದಾಗ ನೀವು ಎಲ್ಲ ತನಕ ಭಾಗಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಎಲ್ಲ ತನಕ ಡಿವೈಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೀವು ಕ್ವೋಷನ್ 0 ಬರ್ತನಕ ನೀವು ಡಿವೈಡ್ ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಮೊದಲು ಬಂದಿರೋಂಥ ರಿಮೈಂಡರ್ನ LSP, ನೆಕ್ಸ್ಟ್ ಬಂದಿರೋಂಥ ಲಾಸ್ಟ್ 1 ಡಿಜಿಟ್ ಬಂದಿರೋಂಥದ್ದನ್ನು ನೀವು MSP ಅಂತ ಕರಿತೀರಾ. ಬೈನರಿ ನಂಬರ್ಸನ್ನು ನೀವು ರಿಟರ್ನ್ ಫ್ರಮ್ ಯಾವ ಕಡೆಯಿಂದ ಬರಬೇಕಾಗುತ್ತೆ? ಲೆಫ್ಟ್ ಟು ರೈಟ್ ಬರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನಿಮ್ಮ ಲೆಫ್ಟ್ ಅಂತ ಹೇಳಿದರೆ ನೀವು ನೋಡ್ತಿರೋಂಥ ದೃಶ್ಯದಲ್ಲಿ ಬಲಭಾಗ ಆಗುತ್ತೆ. ಸಿಸ್ಟಮಿನ ನಿಮ್ಮ ಸ್ಕ್ರೀನ್ ಎಡಭಾಗ ಅಂತ ಹೇಳಿದ್ರೆ ನಿಮ್ಮ ಬಲಭಾಗ, ನೀವು ನೋಡ್ತಿರೋ ದೃಶ್ಯ ಬಲಭಾಗ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಹೇಗೆ ಅಂತೇಳಿ. ಈಗ ನಾವು ಕೊಟ್ಟಿರೋಂಥ ಸಂಖ್ಯೆನ 2ರಿಂದ ನೀವು ಭಾಗಿಸ್ತಾ ಹೋಗಿರಾ. ಇಲ್ಲಿ ಬಂದಿರೋಂಥ ರಿಮೈಂಡರ್ಗಳನ್ನು ಬರ್ದಿದ್ದೀರಾ. ಇಲ್ಲಿ 0, 1 ಅಂತ ಬಿಟ್ಟರೆ ಯಾವ ಬೇರೆ ಅಂಕಿಗಳು ಬರಬಾರ್ದು, 2, 3 ಅಂತ ಬರಬಾರ್ದು ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಬೈನರಿ ಸಂಖ್ಯೆಗಳಲ್ಲ ನಾವು, ಹಾಗಾಗಿ ಬೈನರಿ ಸಂಖ್ಯೆಗಳೇ ಬರಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ನೀವು ಇಲ್ಲೇನಾಗುತ್ತೆ, ನಾವು ಡೆಸಿಮಲ್ ಟು ಬೈನರಿಯನ್ನಾಗಿ ನೀವು ಕನ್ವರ್ಷನ್ ಮಾಡೋಂಥ ವಿಧಾನಗಳನ್ನು ಇಲ್ಲಿ ಕಲಿಬೇಕಾಗುತ್ತೆ. ಎಕ್ಸಾಂಪಲ್, ಇಟ್ ಈಸ್ ದ ಕ್ಲಿಯರ್ ಇನ್ ದ ಎಕ್ಸಾಂಪಲ್ ಆಫ್ ಡೆಸಿಮಲ್ ಟು ಬೈನರಿ. ಡೆಸಿಮಲ್ ಕನ್ವರ್ಷನ್ ಮಾಡುವಾಗ ನೀವು 2ರಿಂದ ಭಾಗಿಸ್ಬೇಕು, ರಿಮೈಂಡರ್ಗಳನ್ನು ಬರ್ಕೋಬೇಕು. ಆ ರಿಮೈಂಡರ್ಗಳನ್ನು ನೀವು ಬರೆದು ಬೇಸ್ 2 ಅಂತ ನೀವು ಬರೆದ್ರಿ ಅಂತ ಹೇಳಿದ ವಿದ್ಯಾರ್ಥಿಗಳಿಗೆ 2 ಮಾರ್ಕ್ಸ್ ಇರುತ್ತೆ. ಇಂಪಾರ್ಟೆಂಟ್ ಹೀಗೆ ಇಲ್ಲಿ ಬರೆದಿದ್ದಾವೆ ಹೇಗೆ ಅಂತೇಳಿ. ಇಲ್ಲಿ ಡೆಸಿಮಲ್ 10 ಇದೆ ಬೇಸ್, ನೆಕ್ಸ್ಟ್ ಬೈನರಿ ಬೇಸ್ ಎಷ್ಟಿದೆ? 2 ಅಂತಿದೆ. ಹೋಮ್ವರ್ಕನ್ನು ನಿಮಗೆ ಕೊಡ್ತೇನೆ, ಹೌ ಟು ಕನ್ವರ್ಟ್ ಡೆಸಿಮಲ್ ಟು ಬೈನರಿ ಇನ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ದೇವೆ. ನೀವು 43ನ 2ರಿಂದ ಭಾಗಿಸ್ತಾ ಹೋಗಿ ಯಾವ ಬೈನರಿ ಸಂಖ್ಯೆ ಬರ್ತವೆ ನೋಡಿ, ಅದನ್ನು ಬರೀರಿ. ಕೊನೆಗೆ ನಾವು ಮೇಲೆ ಬರೆದಂಥ ಸ್ಟೆಪ್ಪನ್ನು ನೋಡಿ. ಓಕೆ, ನೀವು 103 ಇದೆ, ಬೇಸ್ 10 ಇದೆ, ಬೈನರಿ ಕನ್ವರ್ಷನ್ ಮಾಡಿ. 5, 6, 7, 8 ಬೇಸ್ 10, ನೀವು 5678 ಅಂತ ಅಂಕಿ ಇದೆ. ನೀವು ಅದನ್ನು 2ರಿಂದ ಭಾಗಿಸ್ತಾ ಬರಬೇಕು ವಿದ್ಯಾರ್ಥಿಗಳೇ. ಹೇಗೆ ಬರುತ್ತೆ ನೋಡಿ, ಕನ್ವರ್ಷನ್ ಮಾಡಿ. ನೆಕ್ಸ್ಟ್ 97 ವಿದ್ಯಾರ್ಥಿಗಳೇ, ಇಲ್ಲಿ 97 ಇದೆ, ಬೇಸ್ 10 ಅಂತ ಹೇಳಿದ್ದೇವೆ. ನೀವು ಬೈನರಿ ಕನ್ವರ್ಷನ್ ಮಾಡಬೇಕು. 7 to 8 ಡೆಸಿಮಲ್ ಇದೆ, ನೀವು ಬೈನರಿ ನಂಬರ್ ಆಗಿ ಕನ್ವರ್ಷನ್ ಮಾಡಿ ವಿದ್ಯಾರ್ಥಿಗಳೇ. ಹೀಗೆ ಈ ಎಲ್ಲ ಎಕ್ಸಾಂಪಲ್ಸನ್ನು ನೀವು ಕನ್ವರ್ಷನ್ ಮಾಡಿ ನಮಗೆ ಎಕ್ಸಾಂಪಲನ್ನು ತಿಳಿಸ್ಬೇಕು. ವೆರಿ ಕ್ಲಿಯರ್ ಇನ್ ದ ಎಕ್ಸಾಂಪಲ್. ಟುಡೇ ವಿ ವಿಲ್ ಡಿಸ್ಕಸ್ ವಿತ್ ಹೌ ಟು ಕನ್ವರ್ಷನ್ ಡೆಸಿಮಲ್ ಟು ಬೈನರಿ. ಡೆಸಿಮಲ್ ಕನ್ವರ್ಷನ್ ಮಾಡುವಾಗ ನೀವು 2ರಿಂದ ಭಾಗಿಸ್ಬೇಕು ಅಥವಾ 2ಇಂದ ಡಿವೈಡ್ ಮಾಡಬೇಕು ವಿದ್ಯಾರ್ಥಿಗಳೇ. ಅದೊಂದು ನಿಮ್ಮ ಮನಸ್ಸಲ್ಲಿರಲಿ. ಬಂದಿರೋಂಥ ರಿಮೈಂಡರ್ಗಳನ್ನು ನೀವು ಬರ್ಕೊಳ್ಳಿ. ಆ ಬೈನರಿ ನಂಬರ್ಗಳನ್ನು ಹೇಗೆ ಬರೀಬೇಕು ಅಂತ ಒಂದು ಎಕ್ಸಾಂಪಲ್ ನಮ್ಮ ತಮಗೆ ತಿಳಿದುಕೊಟ್ಟಿದ್ದೇವೆ. ಇಲ್ಲಿ ನೀವು ಇಫ್ ಇಟ್ ಈಸ್ ಎ ಕ್ಲಿಯರ್, ಇಲ್ಲಿ LSP ಅಂತ ಏನು ಬರೆದಿದ್ದೇವೆ ವಿದ್ಯಾರ್ಥಿಗಳೇ, ಅದನ್ನು ನೀವು ಯೂನಿಟ್ಸಲ್ಲಿ ಬರೀರಿ. ನೆಕ್ಸ್ಟ್ ಬಂದಿರೋಂಥ ಅಂಕಿಗಳನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಲೆಫ್ಟ್ ಸೈಡ್ಗೆ. ಹೀಗೆ ಬರೆಯೋದ್ರಿಂದ ನಿಮಗೆ ಆನ್ಸರ್ ಕ್ಲಿಯರ್ ಆಗ್ತವೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್. ನೀವು ಈ ಕೊಟ್ಟಿರೋಂಥ ಹೋಮ್ವರ್ಕನ್ನು ನೀವು ತಿಳಿಸಿದರೆ ನಾವು ಬೇರೆ ಕ್ಲಾಸ್ಗಳನ್ನು ನಮಗೆ ಈಸಿಯಾಗಿ ಅರ್ಥ ಮಾಡಿಸ್ಕೊಳ್ಳೋಕೆ ಅನುಕೂಲ ಆಗ್ತವೆ ವಿದ್ಯಾರ್ಥಿಗಳೇ. ಇಲ್ಲಿ ಇವೆಲ್ಲವೂ ಸಹ ನಾವೇನು ಕೊಟ್ಟಿದ್ದೇವೆ, ಡೆಸಿಮಲಲ್ಲಿ ಕೊಟ್ಟಿದ್ದೇವೆ, ನೀವು ಬೈನರಿಯಾಗಿ ಕನ್ವರ್ಷನ್ ಮಾಡಬೇಕು ಅಂತ ಇಲ್ಲಿ ಎಕ್ಸಾಂಪಲ್ ಹೇಳಿದ್ದೇವೆ. ನೀವು ಕನ್ವರ್ಷನ್ ಮಾಡಿ ತಿಳಿಸಿ ದಯವಿಟ್ಟು. ಮುಂದಿನ ಕ್ಲಾಸ್ಗಳನ್ನು ಮತ್ತೆ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.